ವೀಕ್ಷಕರೇ ನಮಸ್ಕಾರ. ನಾನಿವತ್ತು ಮಂಗಳೂರು DC ಕಚೇರಿಯಲ್ಲಿದ್ದೇನೆ. ದಕ್ಷಿಣ ಕನ್ನಡ ಜಿಲ್ಲೆಯ ಕೋವಿ ಬಳಕೆದಾರರ ವೇದಿಕೆಯಿಂದ ಇವತ್ತು DC ಅವರಿಗೆ ಒಂದು ಮನವಿಯನ್ನು ಕೊಟ್ಟಿದ್ದಾರೆ. ಆಲ್ರೆಡಿ ಲೈಸೆನ್ಸ್ ಹೊಂದಿರುವಂಥ ಬಳಕೆದಾರರು ಲೈಸೆನ್ಸ್ ರಿನ್ಯೂವಲ್ ಆಗ್ತಾ ಇರುವಂಥ ಒಂದು ಕಾರಣವನ್ನು ಇಟ್ಟುಕೊಂಡು ಸುಳ್ಯ ಶಾಸಕಿ ಭಾಗೀರಥಿ ಮುರಳಿಯವರ ಜೊತೆಗೂಡಿ ಇವತ್ತು DC ಅವರನ್ನು ಭೇಟಿ ಮಾಡಿ ಮನವಿಯನ್ನು ನೀಡಿದ್ದಾರೆ. DC ಅವರ ಜೊತೆ ಚರ್ಚೆ ಮಾಡಿದ್ದಾರೆ. DC ಅವರು ಅದಕ್ಕೇನು ಉತ್ತರ ನೀಡಿದ್ದಾರೆ, ಬಳಕೆದಾರರ ಅಭಿಪ್ರಾಯ ಏನಿದೆ ಅದನ್ನು ತಿಳ್ಕೊಳ್ಳೋಣ ಬನ್ನಿ. ಕೃಷಿಕರಿಗೆ ನೀಡುವ ಕೋವಿ ಸಹಿತ ಆಯುಧ ಪರವಾನಿಗೆಯ ನವೀಕರಣ ಮತ್ತು ಹೊಸ ಪರವಾನಿಗೆ ಮಂಜೂರಾತಿಯ ವಿಳಂಬ ನಿರಾಕರಣೆಯ ಹಿನ್ನೆಲೆಯಲ್ಲಿ ಸುಳ್ಯ ಶಾಸಕಿ ಭಾಗೀರಥಿ ಮುರಳಿ ಹಾಗೂ ಪರವಾನಿಗೆದಾರರು ಫೆಬ್ರವರಿ 9ರಂದು ಜಿಲ್ಲಾಧಿಕಾರಿ ದರ್ಶನ್ HV ಅವರ ಜೊತೆ ಮಾತುಕತೆ ನಡೆಸಿದರು. ಕೃಷಿಕರು ಕಾಡು ಪ್ರಾಣಿಗಳ ಉಪಟಳದಿಂದ ಕಂಗಾಲಾಗಿದ್ದಾರೆ. ಆದರೆ ಅವರ ಕೋವಿ ಹಾಗೂ ಇತರ ಆಯುಧಗಳಿಗೆ ನೀಡಲಾದ ಪರವಾನಿಗೆಗಳನ್ನು ನವೀಕರಣ ಮಾಡುತ್ತಿಲ್ಲ ಎಂದು ಪರವಾನಿಗೆದಾರರು ದೂರಿದರು. ರೈತರ ಪರ ಕ್ರಮಕ್ಕೆ ಸೂಚನೆ, ರೈತರಿಗೆ ಯಾವುದೇ ರೀತಿಯ ತೊಂದರೆಯಾಗದಂತೆ ಕ್ರಮ ಕೈಗೊಳ್ಳಬೇಕೆಂದು ಒತ್ತಾಯ ಮಾಡಿದ್ದೇವೆ. ಅರ್ಹರಿಗೆ ಪರವಾನಿಗೆ ನಿರಾಕರಿಸಬಾರದು. ತಂದೆಯಿಂದ ಮಗನಿಗೆ ಪರವಾನಿಗೆ ವರ್ಗಾವಣೆ ಸಂದರ್ಭದಲ್ಲಿಯೂ ನಿರಾಕರಣೆ ಮಾಡುವುದು ಸರಿಯಲ್ಲ. ವಿಳಂಬ ಮಾಡದೆ ನೀಡಬೇಕು ಎಂದು ಜಿಲ್ಲಾಧಿಕಾರಿಯವರಿಗೆ ಸೂಚಿಸಿದ್ದೇನೆ. ಜಿಲ್ಲಾಧಿಕಾರಿ ಅಹವಾಲು ಕೇಳಿದ್ದಾರೆ. 15 ದಿನಗಳ ಅನಂತರ ಸೂಕ್ತ ಕ್ರಮ ಕೈಗೊಳ್ಳುತ್ತೇನೆ ಎಂದು ಭರವಸೆ ನೀಡಿದ್ದಾರೆ ಎಂದು ಶಾಸಕಿ ಭಾಗೀರಥಿ ಮುರಳಿ ತಿಳಿಸಿದರು. ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಮಾತ್ರ ಈ ಸಮಸ್ಯೆ ಇದೆ, ಬೇರೆ ಯಾವುದೇ ಜಿಲ್ಲೆಗಳಲ್ಲಿ ಇಲ್ಲ. ಬೆಳೆ ಹಾನಿ ಪರಿಹಾರ ಪಡೆದ ಪ್ರಮಾಣ ಪತ್ರ ನೀಡಿದವರ ಆಯುಧಗಳ ಪರವಾನಿಗೆಯನ್ನು ಮಾತ್ರ ನವೀಕರಿಸಲಾಗುತ್ತಿದೆ. ಇದು ನಿಯಮ ಪ್ರಕಾರ ಪರವಾನಿಗೆಗೆ ಕಡ್ಡಾಯವಲ್ಲ. ಬ್ರಿಟಿಷರ ಕಾಲದಿಂದಲೂ ಇದ್ದ ಪರವಾನಿಗೆಯನ್ನು ಕ್ಷುಲ್ಲಕ ಕಾರಣಕ್ಕೆ ನವೀಕರಣ ಮಾಡುತ್ತಿಲ್ಲ. ತಾಲೂಕುಗಳ ನವೀಕರಣ ಆಗುತ್ತಿದೆ. ಜಿಲ್ಲಾಧಿಕಾರಿಯವರು ನಿರಾಕರಿಸುತ್ತಿದ್ದಾರೆ ಎಂದು ದಕ್ಷಿಣ ಕನ್ನಡ ಜಿಲ್ಲಾ ಕೋವಿ ಪರವಾನಿಗೆದಾರರ ಒಕ್ಕೂಟದ ಸಂಚಾಲಕ ಜಯಪ್ರಸಾದ್ ಜೋಶಿ ಅವರು ಹೇಳಿದರು. ಸಕಾರಣದಿಂದ ನಿರಾಕರಣೆ, ಸಕಾರಣವಿಲ್ಲದೆ ನಿರಾಕರಿಸಿಲ್ಲ. ಪೊಲೀಸ್ ವರದಿಯ ಆಧಾರದಲ್ಲಿ ನಿರಾಕರಿಸಿದ್ದೇವೆ. ನಾವು ಕೂಡ ನಿಯಮ ಪಾಲನೆ ಮಾಡಬೇಕು. ನಮ್ಮ ಆದೇಶದ ವಿರುದ್ಧ ಅಪೀಲಿಗೆ ಕೂಡ ಅವಕಾಶವಿದೆ. ತುಂಬಾ ಕಡಿಮೆ ಸಂಖ್ಯೆಯಲ್ಲಿ ನಿರಾಕರಣೆ ಮಾಡಲಾಗಿದೆ, ಬಾಕಿ ಇದೆ ಎಂಬ ದೂರು ಬಂದಿತ್ತು. ಅದರ ಬಗ್ಗೆ ಹೆಚ್ಚು ಗಮನ ಹರಿಸಿ 1 ತಿಂಗಳ ಒಳಗೆ ಕಂದಾಯ, ಪೊಲೀಸ್ ಮತ್ತು ಅರಣ್ಯ ಇಲಾಖೆಯ ವರದಿಯನ್ನು ಪಡೆದುಕೊಳ್ಳಲಾಗುತ್ತಿದೆ. ಇದನ್ನು ಆನ್ಲೈನ್ ಮೂಲಕ ಮಾಡುವ ಚಿಂತನೆ ಇದೆ. ತಿಂಗಳೊಳಗೆ ಅರ್ಜಿ ವಿಲೇವಾರಿ ಮಾಡುವುದು ನಮ್ಮ ಉದ್ದೇಶವಾಗಿದೆ ಎಂದು ಜಿಲ್ಲಾಧಿಕಾರಿ ದರ್ಶನ್ HV ಪ್ರತಿಕ್ರಿಯಿಸಿದ್ದಾರೆ. DC ಅನ್ನೊಂದು ಮೀಟ್ ಆಗಬೇಕಂತ ಬಳಕೆದಾರರು ಇವತ್ತು ಒಂದು ಬೇಡಿಕೆ ನೀಟ್ಟಿದ್ದರು. ಅದಕ್ಕೆ ಇವತ್ತು ಸಮಯವನ್ನು 3 ಗಂಟೆಗೆ DC ಒಟ್ಟಿಗೆ ಅಪಾಯಿಂಟ್ಮೆಂಟ್ ತಗೊಂಡು ಇವತ್ತು ಬಂದಿದ್ದೇವೆ. ನಮ್ಮ ಸಮಸ್ಯೆ ಮತ್ತು ಏನು ಕಾನೂನಿನಲ್ಲಿ ಚೌಕಟ್ಟಿನಲ್ಲಿ ಇತಿಮಿತಿಯಲ್ಲಿ ಹೇಗೆಲ್ಲ ಅದನ್ನು ಕೊಡ್ಬೋದು, ಕೋವಿ ಕೊಡ್ಬೋದು ಎನ್ನುವುದರ ಬಗ್ಗೆ ಕೂಲಂಕುಷವಾಗಿ ನಮ್ಮ ಇವರು ಜೋಶಿ ಅವರು ಅವರಿಗೆ ಮನವರಿಕೆ ಮಾಡಿದ್ದಾರೆ. ಅವರದನ್ನೆಲ್ಲ ಅರ್ಥ ಮಾಡಿಕೊಂಡಿದ್ದಾರೆ, ಸರಿಯಾಗಿ ಕೇಳಿಕೊಂಡಿದ್ದಾರೆ. ಇವತ್ತು ಅದರ ಬಗ್ಗೆ ನಾನು ಇನ್ನಷ್ಟು ಸ್ವಲ್ಪ ಸ್ಟಡಿ ಮಾಡ್ತೇನೆ ಅಂತ ಹೇಳಿದ್ದಾರೆ. ಒಂದು 15 ದಿವಸ ನಾನು ನೋಡ್ತೇವೆ, ಮತ್ತು ಅದರ ಬಗ್ಗೆ ಸರಿಯಾದ ಕ್ರಮವನ್ನು ತಗೊಳ್ಬೋದು ಎನ್ನುವ ಭರವಸೆ ನಮಗಿದೆ. ಈಗ ಸಾಮಾನ್ಯ ರೈತರಿಗೆ ಪ್ರಯೋಜನ ಆಗೋಗಿ ಏನಿಲ್ಲದರೂ ಅಪ್ಪನಿಂದ ಮಗನಿಗೆ ಬರುವಂಥ ಒಂದು ಅಧಿಕಾರವನ್ನಾದರೂ ಅವರು ಕೊಡುವ ಹಾಗೆ ಮಾಡಿಕೊಡ್ಬೇಕಂತೇಳಿ ಒತ್ತಾಯ ಮಾಡಿದ್ದೇವೆ. ಪರವಾನಿಗೆ ನವೀಕರಣ ಆಗ್ತಿಲ್ಲ, ತಂದೆಯಿಂದ ಮಗನಿಗೆ ಬರ್ತಾ ಇಲ್ಲ. ನಮಗೆ ಕ್ರಿಮಿನಲ್ಗೆ ಕೊಡಬೇಕು ಅಂತ ನಾವು ಹೇಳೋದಿಲ್ಲ, ಅಪ್ಪನಿಂದ ಮಗನಿಗೆ ಬರುವಂಥ ಅಧಿಕಾರವನ್ನು ಕೊಡಬೇಕು ಅಂತ DCಗೆ ಒತ್ತಾಯ ಮಾಡಿದ್ದೇವೆ. ಅದರ ಬಗ್ಗೆ ಮಾತಾಡಲಿಕ್ಕೆ ಬಂದಿದ್ದೇವೆ ಅಷ್ಟೇ. ನಮ್ಮದು ಜಯಪ್ರಸಾದ್ ಜೋಶಿ ಅಂತೇಳಿ ಬಳಕೆದಾರರ ವೇದಿಕೆ ಬಳ್ಳಾರಿಯ ಸಂಚಾಲಕ ಮತ್ತು ಈಗ ಕೋವಿ ಪರವಾನಿಗೆ ದಕ್ಷಿಣ ಕನ್ನಡ ಜಿಲ್ಲಾ ಕೋವಿ ಪರವಾನಿಗೆ ಒಕ್ಕೂಟದ ಸಂಚಾಲಕ. ಬಳಕೆದಾರರ ವೇದಿಕೆ ಬಳ್ಳಾರಿ ಮತ್ತು ಕೋವಿ ಪರವಾನಿಗೆ ದಕ್ಷಿಣ ಕನ್ನಡ ಜಿಲ್ಲೆ ಒಕ್ಕೂಟದಿಂದ ಕೋವಿ ಬಗ್ಗೆ ಪತ್ರಿಕಾಗೋಷ್ಠಿ ಮಾಡಿ ಹಲವಾರು ಸಮಯದಿಂದ ಪ್ರಯತ್ನ ಮಾಡ್ತಾ ಇದ್ದೇವೆ. ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಮಾತ್ರ ಈ ಕೋವಿ ಪರವಾನಿಗೆ ಸಮಸ್ಯೆ ಇರುವುದು, ಬೇರೆ ಜಿಲ್ಲೆಗಳಲ್ಲಿ ಇಲ್ಲ. ಇದೇ ಜಿಲ್ಲೆಯ ತಾಲೂಕುಗಳಲ್ಲಿ ಕೂಡ ಈ ಸಮಸ್ಯೆಗಳಿಲ್ಲ. ಜಿಲ್ಲೆಗೊಂದು ಕಾನೂನು, ತಾಲೂಕಿಗೊಂದು ಕಾನೂನು ಅಂತ ಮಾಡಿದಾಗಿದೆ. ಈ ಬಗ್ಗೆ ನಾವು ಶಾಸಕರ ಹತ್ರ ವಿಧಾನಸೌಧದಲ್ಲಿ ಕ್ವಶ್ಚನ್ ಮಾಡಲಿಕ್ಕೆ ಹೇಳುವಾಗ ಅದನ್ನು ನಿರಾಕರಿಸಲಾಗಿದೆ. ಅದು ಅಲ್ಲದೆ ಎಲ್ಲ ಮನವಿ ಕೊಟ್ಟದ್ದಕ್ಕೆ 2 ಜನ ಮಾತ್ರ ನಮಗೆ ಸ್ಪಂದಿಸಿದ್ದಾರೆ, ಜನಪ್ರತಿನಿಧಿಗಳು. ಇವತ್ತು ನಮ್ಮ ಮಾನ್ಯ ಸುಳ್ಯ ಶಾಸಕಿಯವರ ಹತ್ರ ವಿನಂತಿಸಿದ ಮೇರೆಗೆ ಅವರು DC ಅವರ ಹತ್ರ ಮಾತಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟು, ನಾವು ಕಾನೂನಾತ್ಮಕ, ಸಾಮಾಜಿಕ ವಿಷಯ, ಕಾನೂನಾತ್ಮಕ ಮತ್ತು ಕಾನೂನಿನಲ್ಲಿ ಯಾವುದೆಲ್ಲ ಇಲ್ಲಿ ತಪ್ಪು ನಡೀತಾ ಉಂಟು ಹೇಳೋದರ ಬಗ್ಗೆ ಸಮಗ್ರವಾದ 25 ಪುಟಗಳ ವಿಚಾರವನ್ನು ನೋಟ್ಸ್ ಬರೆದು ಅದನ್ನು ಸಬ್ಮಿಟ್ ಮಾಡಿದೆವು. ಅದನ್ನು ಸರಿ ಉಂಟು ಅಂತೇಳಿ DC ಅವರು ಒಪ್ಪಿಕೊಂಡಿದ್ದಾರೆ. ಅದನ್ನು ಓದಿದ ನಂತರ ಈ ಸಮಸ್ಯೆ ಪರಿಹಾರಕ್ಕೆ ಒಂದು ತೀರ್ಮಾನ ಮಾಡುತ್ತೇನೆ, ನೀವು ಅಷ್ಟರವರೆಗೆ ನೀವು ತಾಳ್ಮೆಯಿಂದ ಕಾಯಬೇಕು ಅಂತ ಹೇಳಿದ್ದಾರೆ. ಇನ್ನು ಅವರ ತೀರ್ಮಾನವನ್ನು ನಿರೀಕ್ಷಿಸಿದ್ದೇವೆ. ಇದಕ್ಕೆಲ್ಲ
ಸಹಭಾಗಿತ್ವ ವಹಿಸಿದ ನಮ್ಮ ಮಾನ್ಯ ಶಾಸಕಿ ಅವರಿಗೂ ಎಲ್ಲ ಪರವಾನಗಿದಾರರಿಗೂ ನಮ್ಮ ಕೃತಜ್ಞತೆ. ಹೊಸದಾಗಿ ಪರವಾನಗಿ ಕೊಡ್ತಾ ಇಲ್ಲ, ಬ್ರಿಟಿಷರ ಕಾಲದಿಂದ ಇದ್ದ ಪರವಾನಗಿಯನ್ನು ರಿನ್ಯೂವಲ್ ಮಾಡ್ತಾ ಇಲ್ಲ ಸರಿಯಾಗಿ. ಈಗ ಮೊನ್ನೆಯವರೆಗೆ ರಿನ್ಯೂವಲ್ ಆಗ್ತಾ ಇದ್ದದನ್ನು ರಿಜೆಕ್ಟ್ ಮಾಡ್ತಾ ಇದ್ದಾರೆ. ಅದು ಬರೀ ಕ್ಷುಲ್ಲಕ ಕಾರಣಕ್ಕೆ ಹೇಳಿದರೆ ಅವನಿಗೆ ಕೃಷಿ ಬೆಳೆಯ ಪರಿಹಾರ ಸಿಕ್ಕಲಿಲ್ಲ ಅಂತ ಹೇಳುವ ಕಾರಣಕ್ಕೆ ಅವನ ಮತ್ತೆ ಲೈಸೆನ್ಸ್ ಕೊಡುವಾಗ ಅವನಿಗೆ ಈ ರಿನ್ಯೂವಲ್ ಮಾಡುವಾಗ ಅವನ ತೋಟ ಎಲ್ಲ ಖಾಲಿಯಾಗಿ ಅವನ ಮನೆಗೆ ಕಳ್ಳರು ನುಗ್ಗಿ ಯಾರನ್ನಾದರೂ ಕೊಂದು ಹೋದ ಮತ್ತೆ ಇವರು ಲೈಸೆನ್ಸ್ ಕೊಡುವುದು ಅಂತ ಹೇಳುವ ಕ್ರಮ ಆಯಿತು. ಅದು ಆದ ಮತ್ತು ಅವನಿಗೆ ಆಯುಧ ಹೇಳಿದರೆ ಕೋವಿ ಮತ್ತು ರಿವಾಲ್ವರ್ನ ಅಗತ್ಯ ಇಲ್ಲ. ಅಷ್ಟೆಲ್ಲ ನಷ್ಟ ಆದ ನಂತರ ಅವನಿಗೆ ಆ್ಯಕ್ಚುಲಿ ಬೇಕಾದ ಅವನ ಜೀವ ಮತ್ತು ಅವನ ಸೊತ್ತಿನ ರಕ್ಷಣೆಗೆ ಕೋವಿ ಅಥವಾ ರಿವಾಲ್ವರ್ ಬೇಕಾದ್ದು. ಆ ಉದ್ದೇಶ ಈಗ ಇಲ್ಲಿ ಈಡೇರ್ತಾ ಇಲ್ಲ. ಇವರು ದಕ್ಷಿಣ ಕನ್ನಡ ಜಿಲ್ಲಾಡಳಿತ ಅವ್ರದ್ದೇ ಒಂದು ಧೋರಣೆ ಮಾಡ್ತಾ ಇದ್ದಾರೆ. ಅದು ಯಾವ ಬೇರೆ ಜಿಲ್ಲೆಗಳಲ್ಲಿ ಇಲ್ಲ, ತಮ್ಮ ತಾಲೂಕಿನಲ್ಲಿ ಸಹ ಇಲ್ಲ. ಹಾಗಾಗಿ ಅದನ್ನು ಸಂಪೂರ್ಣ ವಿವರಿಸಿ ಕೊಟ್ಟಿದ್ದೇವೆ ಇವತ್ತು. ಇನ್ನೇನು ಮುಂದೆ ಏನು ಮಾಡ್ತಾರೆ ಅಂತೇಳಿ ಕಾದು ನೋಡ್ತೇವೆ. ಮುಂದೆ ನಮಗೆ ನ್ಯಾಯ ಸಿಕ್ಕದಿದ್ದರೆ ಮುಂದಿನ ಕ್ರಮ ಹೇಗೆ ಅಂತೇಳಿ ನಾವು ಎಲ್ಲರೂ ಆಯ್ದ ಪರವಾನಗಿಗರು ಒಟ್ಟಾಗಿ ಸೇರಿ ತೀರ್ಮಾನ ಕೈಗೊಳ್ತೇವೆ. ಅಲ್ಲ, ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಸುಳ್ಯ ತಾಲೂಕಿಗೆ ಮಾತ್ರವಾಗಿ ಸರಿ ಉಂಟು. ಇದೇ ತಹಶೀಲ್ದಾರರ ಮೇಲಿನ ಅಧಿಕಾರಿ ಜಿಲ್ಲಾಧಿಕಾರಿಗಳು ರಿಜೆಕ್ಟ್ ಮಾಡೋದು. ಈಗ ಸುಳ್ಯ ತಾಲೂಕು, ಪುತ್ತೂರು ತಾಲೂಕು, ಬಂಟ್ವಾಳ ಮತ್ತು ಬೆಳ್ತಂಗಡಿ ತಾಲೂಕುಗಳ ಲೈಸೆನ್ಸ್ಗಳನ್ನು ಅಲ್ಲಿ ರಿನ್ಯೂವಲ್ ಸರಿಯಾಗಿ ಆಗ್ತಾ ಉಂಟು. ಅಲ್ಲಿ ಎಂಥ ಕಾನೂನಿಗೆ ವ್ಯತ್ಯಾಸ ಆಗಲಿಲ್ಲ, ಜಿಲ್ಲೆಯಲ್ಲಿ ಮಾತ್ರ. ಈಗ ಅವರು ಹೇಳಿದ ಪ್ರಕಾರ 15 ರಿನ್ಯೂವಲ್ ಆದದ್ದು, 60 ರಿಜೆಕ್ಟ್ ಆದದ್ದು. ನಮ್ಮ ಲೆಕ್ಕದಲ್ಲಿ ರಿಜೆಕ್ಟ್ ಆದದ್ದು ತುಂಬ ಜಾಸ್ತಿ ಉಂಟು, ಅಥವಾ 300ರಿಂದ ಹೆಚ್ಚು ಉಂಟು ರಿಜೆಕ್ಟ್ ಆದದ್ದು. ಅವರದನ್ನು ಒಪ್ತಾ ಇಲ್ಲ. ರಿನ್ಯೂವಲ್ ಆದದ್ದು ಈ ಬೆಳೆ ಹಾನಿ ಪರಿಹಾರ ಸರ್ಟಿಫಿಕೇಟ್ ತಂದು ಕೊಟ್ಟವರಿಗೆ. ಅದು ಕಾನೂನಿನಲ್ಲಿ ಅಂತ ವಿಷಯವೇ ಇಲ್ಲ. ರಿನ್ಯೂವಲಿಗೆ ಯಾವುದೇ ಹೆಚ್ಚುವರಿ ದಾಖಲೆಗಳನ್ನು ಕೇಳುವ ಕಾನೂನು ಇದರಲ್ಲಿ 13(2)ಯಲ್ಲಿ ಲೈಸೆನ್ಸನ್ನು ಗ್ರ್ಯಾಂಟ್ ಮಾಡೋದು, 15ರಲ್ಲಿ ರಿನ್ಯೂವಲ್ ಮಾಡೋದು, 14ರಲ್ಲಿ ರಿಜೆಕ್ಟ್ ಮಾಡುವ ಅಧಿಕಾರ. ಈ 14ರಲ್ಲಿ ರಿಜೆಕ್ಟ್ ಮಾಡುವ ಅಧಿಕಾರದಲ್ಲಿ ಬರೀ ಅನ್ಸೌಂಡ್ ಮೈಂಡ್, ಅನ್ಫಿಟ್ ಫಾರ್ ಲೈಸೆನ್ಸ್, ಮಿಸ್ಯೂಸ್ ಆಫ್ ಗನ್ ಹೇಳಿದರೆ ಆಯುಧವನ್ನು ಮಿಸ್ಯೂಸ್ ಮಾಡಿದರೆ 3 ಕಾರಣಕ್ಕೆ ಮಾತ್ರ ರಿಜೆಕ್ಟ್ ಮಾಡುವುದು. ಈ ಅವನಿಗೆ ಬೆಳೆ ಹಾನಿ ಪರಿಹಾರ ಸಿಕ್ಕಲಿಲ್ಲ ಅಂತ ಹೇಳುವ ಕಾರಣ ಆಯುಧ ಕಾನೂನಿನಲ್ಲಿ ವಿಷಯವೇ ಇಲ್ಲ. ಇವರು ಹೊಸದಾಗಿ ಈಗ ತೆಗೆದದ್ದು ಆಯುಧ ಹೇಳಿದರೆ ಕೋವಿ, ರಿವಾಲ್ವರು, ರೈಫಲ್ ಅಂಥದ್ದೆಲ್ಲ ಬರ್ತದೆ. ಇದೆ ಬೇಕಾದಷ್ಟು. ಈಗ ಆಲ್ರೆಡಿ ಇದ್ದದ್ದು ತುಂಬ ಇದೆ, ಇನ್ನೀಗ ಹೊಸತಾಗಿ ಬೇಡಿಕೆ ಬರ್ತಾ ಉಂಟು. ಯಾಕಂದರೆ ಈಗ ಮಂಗಳೂರು ಪೇಟೆಯಲ್ಲಿ ಎಮ್ಮೆಗಳು, ಚಿರತೆಗಳು ಹೋಗ್ತಾ ಉಂಟು. ಈಗ ನಮ್ಮ ಸುಳ್ಯ ತಾಲೂಕಿನಲ್ಲಿ ನಿಮ್ಮ ಪತ್ರಿಕೆಗಳಲ್ಲಿ ದಿವಸಗಳು ಬರ್ತಾ ಉಂಟು. ವಡಪಿನಂಗಡಿಯಲ್ಲಿ ಚಿರತೆ ಬಂತು. ಮೊನ್ನೆ ಇಲ್ಲಿ ಧರ್ಮಸ್ಥಳದ ಹತ್ರ ಒಬ್ಬರಿಗೆ ನಾಯಕರಿಗೆ ಚಿರತೆ ದಾಳಿ ಮಾಡಿ ಅವರು ಆಸ್ಪತ್ರೆಯಲ್ಲಿ ಈಗಲೂ ಜೀವನ ಮರಣದ ಹೋರಾಟದಲ್ಲಿದ್ದಾರೆ. ಐವರನಾಡಿನಲ್ಲಿ ಆನೆ ಬಂದು ಸಂಪೂರ್ಣ ತೋಟ ಕೃಷಿ ನಾಶ ಆಗಿದೆ. ಮಾಡಾವಿನಲ್ಲಿ ಒಬ್ಬರ ತೋಟ 400 ಅಡಿಕೆ ಗಿಡ ಸಂಪೂರ್ಣ ಹೋಗಿದೆ. ಎಲ್ಲರ ಕೋವಿ ಲೈಸೆನ್ಸ್ ರಿನ್ಯೂವಲ್ ಆಗದೆ ಬಾಕಿ ಉಂಟು. ಕೋವಿಯವರು ಹೆಚ್ಚು ಸೆಲ್ಫ್ ಪ್ರೊಟೆಕ್ಷನ್ ಅಂದರೆ ಸ್ವಯಂ ರಕ್ಷಣೆಗೆ ರಿವಾಲ್ವರ್ ಇಟ್ಟುಕೊಳ್ತಾರೆ. ಕೆಲವರು ರಿವಾಲ್ವರ್ ಮತ್ತು ಕೋವಿಯನ್ನು ಎರಡು ಇಟ್ಟುಕೊಳ್ತಾರೆ. ಕೋವಿಗೂ ಕೊಡುವುದಿಲ್ಲ, ರಿನ್ಯೂವಲಿಗೂ ಕೊಡುವುದಿಲ್ಲ. ಕೊಡುವುದಲ್ಲ, ಇದ್ದರೆ ಕೋವಿಯನ್ನು ರಿನ್ಯೂವಲ್ ಮಾಡ್ತಾ ಇಲ್ಲ. ಈಗ ನಿಮ್ಮ ಡ್ರೈವಿಂಗ್ ಲೈಸೆನ್ಸ್ 5 ವರ್ಷಕ್ಕೆ ಇರುವುದಾದರೆ ಮತ್ತೆ ರಿನ್ಯೂವಲ್ ಮಾಡೋದಿದ್ದರೆ ಹೇಗೆ? ಅದೇ ನಮೂನೆ ಆಗ್ತಾ ಉಂಟು. ಯಾವುದು ಹೊಸ ಅಪ್ಲಿಕೇಶನ್ನು ತಿರಸ್ಕಾರ ಮಾಡ್ತಾ ಇದ್ದಾರೆ, ಅದೂ ಇಲ್ಲ. ಟೋಟಲಿ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಹೀಗೆ ಮುಂದುವರಿದರೆ ಇನ್ನು 10 ವರ್ಷಗಳಲ್ಲಿ ಯಾರ ಹತ್ರ ಸಹ ಆಯುಧ ಇಲ್ಲ, ಪರವಾನಗಿ ಇಲ್ಲ ಅಂತ ಆಗ್ತದೆ. ಇದೀಗ ಮೊನ್ನೆ ಜೂನ್ 2025ರಿಂದ ಹೀಗೆ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿದ್ವಿ. ಹೌದು, ಅಲ್ಲ 5 ವರ್ಷಕ್ಕೊಮ್ಮೆ. ಈಗ ಮೇ 25ರವರೆಗೆ ಸರಿ ನಡೀತಾ ಇತ್ತು. ಅಲ್ಲ, ಈಗ ಭರವಸೆ ಕೊಟ್ಟದಲ್ಲಿ ನಾವು ಈಗ ಪೊಲೀಸ್ ಇಲಾಖೆ ಎಲ್ಲ 10 ತಿಂಗಳಾದರೂ ವರದಿ ಸಲ್ಲಿಸ್ತಾ ಇಲ್ಲ ಅಂತ ಉಂಟು. ಅದನ್ನು ಈಗ ಆನ್ಲೈನ್ ಮಾಡಿ ಸಿಂಗಲ್ ವಿಂಡೋ ವ್ಯವಸ್ಥೆ ಮಾಡ್ತೇನೆ ಅಂತ ಹೇಳಿದ್ದಾರೆ. ಅದರಲ್ಲಿ ಮಾಡಿದರೆ 1 ತಿಂಗಳಲ್ಲಿ ಪೊಲೀಸ್ ಇಲಾಖೆ ವರದಿ ಬರ್ತದೆ. ಇಲ್ಲಿ 1 ತಿಂಗಳಲ್ಲಿ ರಿನ್ಯೂವಲ್ ಮಾಡುವ ವ್ಯವಸ್ಥೆ ಮಾಡ್ತೇವೆ ಅಂತ ಹೇಳಿದ್ದಾರೆ. ಮತ್ತು ಈಗ ನಾವು ಕೊಟ್ಟ ಮನವಿಯನ್ನು ಅದು ದೊಡ್ಡ 40 ಪುಟ ಉಂಟು. ಅದನ್ನು ಸಂಪೂರ್ಣ ಓದಿ ಅದರಲ್ಲಿ ಕಾನೂನಾತ್ಮಕ ಅಂಶಗಳು ಉಂಟು ಅಂತ ಅವರು ಒಪ್ಪಿಕೊಂಡಿದ್ದಾರೆ. ಹಾಗೆಂತೇಳಿ ವ್ಯಕ್ತವಾಗಿ ಹೇಳಲಿಕ್ಕೆ ಅವರಿಗೆ ಆಗೋದಿಲ್ಲ. ಯಾಕೇಳಿದರೆ SP ಅವರು ಕೊಡುವ ವರದಿ ಆಧಾರವನ್ನು ನೋಡಿಕೊಳ್ಳಬೇಕು ಅಂತ ಹೇಳ್ತಾರೆ. ಹಾಗಾಗಿ ಆಗಬೇಕು ಅಂತ ಉಂಟು. ನಾವೀಗ ನಮ್ಮೊಳಗೆ ಹೌದು, ಆ್ಯಕ್ಚುಲಿ ಅವರು ಕಾನೂನು ಪ್ರಕಾರ ಬರೀ ಪೊಲೀಸ್ ಇಲಾಖೆಗೆ ಮಾತ್ರ ವರದಿಗೆ ಕಳಿಸಬೇಕಾದ್ದು. ಅವರೀಗ ಅರಣ್ಯ ಇಲಾಖೆ ಮತ್ತು ಇದಕ್ಕೆ ಕಳಿಸ್ತಾ ಇದ್ದಾರೆ. ಯಾವುದಕ್ಕೆ? ಕಂದಾಯ ಇಲಾಖೆಗೆ. ಅದನ್ನು ಕಳಿಸುವ
ವಿಷಯ ಕಾನೂನಿನಲ್ಲಿ ಇಲ್ಲ. ಪೊಲೀಸ್ ಇಲಾಖೆ ಅವರಿಗೆ ಸಂಬಂಧಪಡದ ಬೆಳೆ ಹಾನಿ ಪರಿಹಾರ ಸರ್ಟಿಫಿಕೇಟ್ ಕೊಡಬೇಕು ಅಂತೇಳಿ ಅವರು ಕೇಳ್ತಾ ಇರೋದು. ಅದು ಅವರಿಗೆ ಸಂಬಂಧ ಇಲ್ಲ. ಅವರಿಗೆ ನೋಡಬೇಕಾದ್ದು ಜಿಲ್ಲಾಧಿಕಾರಿಗಳ ಆದೇಶ ಮಾಡೋದು ಹೇಗೆ ಹೇಳಿದರೆ, ಇವ ಕೋವಿಯನ್ನು ದುರುಪಯೋಗ ಮಾಡಿದ್ದಾನೆಯೋ, ಕೋವಿಯ ಉದ್ದೇಶವನ್ನು ಅವನ ಲೈಸೆನ್ಸಿನ ಹೊರತುಪಡಿಸಿ ಇತರ ಉದ್ದೇಶಕ್ಕೆ ಬಳಸಿದ್ದಾನ ಅಂತೇಳಿ ವರದಿ ಕೊಡಿ ಅಂತ ಕೇಳೋದು. ಅವರು ತೆಗೆದು ವರದಿ ಕೊಡೋದು ಇವನಿಗೆ ಕೃಷಿ ಬೆಳೆ ಹಾಳಾಗಲಿಲ್ಲ, ಹಾನಿ ಆಗಲಿಲ್ಲ, ಹಾನಿ ಅದಕ್ಕೆ ಸರ್ಟಿಫಿಕೇಟ್ ಇಲ್ಲ ಅಂತ ಅವರು ಬೇರೆ ಕಾರಣ ಕೊಡೋದು. ಇವರು ಕೇಳಿದ ಪ್ರಶ್ನೆಗೆ ಉತ್ತರ ಅಲ್ಲ, ಇರಲಿಲ್ಲ. ಕಾನೂನಲ್ಲ, ಅದು ಕಾನೂನೇ ಅಲ್ಲ. ಈ ಬೆಳೆ ಹಾನಿ ಪರಿಹಾರ ಅಂತ ಹೇಳೋದು ಕಾನೂನಿನಲ್ಲೇ ಇಲ್ಲ. ಇವರು ಈಗ ಹೊಸತ್ತಾಗಿ ಒಂದು ಸೃಷ್ಟಿ ಮಾಡಿದ್ದು. ಯಾಕೆ ಹೇಳಿದರೆ, ಲೈಸೆನ್ಸ್ ರಿಜೆಕ್ಟ್ ಮಾಡಿ ಎಲ್ರಿಗೊಂದು ಲೈಸೆನ್ಸ್ ಇಲ್ಲದಾಗೆ ಮಾಡಬೇಕಂತ ಹೇಳುವವರೊಂದು ಅಂತಿಮ ಉದ್ದೇಶವನ್ನು ಈಗ ಮಾಡ್ತಾ ಇರೋದು. ಇದು ಆ್ಯಕ್ಚುಲಿ ಕಾನೂನಿನ ಪ್ರಕಾರದ್ದಲ್ಲ. ಕಾನೂನಿನ ಪ್ರಕಾರದ ಎಲ್ಲ ಪುಸ್ತಕಗಳು ನಾನು ತಂದಿದ್ದೇನೆ, ಡಿ ಸಿ ಅವರಿಗೆ ತೋರಿಸಿದ್ದೇನೆ. ಕಾನೂನಿನಲ್ಲಿ ಅಂಥ ಒಂದು ಹಾನಿ ಪರಿಹಾರ ಸರ್ಟಿಫಿಕೇಟ್ ಕೇಳುವ ಯಾವುದೇ ಅವಕಾಶ ಕಾನೂನಿನಲ್ಲಿ ಇಲ್ಲದನ್ನು ಕೇಳ್ತಾ ಇದ್ದಾರೆ. ನಾನು ಮನೋಜ್ ಶಿರಾಡಿ, ಗಡಿನಾಡ ರಕ್ಷಣಾ ಸೇನೆ ಇದರ ಸಂಚಾಲಕನಾಗಿದ್ದೇನೆ, ಹಾಗೂ ಕೋವಿ ಬಳಕೆದಾರರು ಸಹ ಆಗಿದ್ದೇನೆ. ಈಗ ನಮ್ಮದು ಸಮಸ್ಯೆ ಅಂತ ಹೇಳಿದರೆ, ಈಗ ಕಳೆದ ಸಾರ್ವತ್ರಿಕ ಚುನಾವಣೆಯಲ್ಲಿ ರೈತರು ಒಗ್ಗಟ್ಟಾಗಿ ಹೈಕೋರ್ಟಿಗೆ ಹೋಗಿ ಕೆಲವೊಂದು ಆದೇಶವನ್ನು ತಂದು ಆ ಕೋವಿಯನ್ನೆಲ್ಲ ಡಿ ಸಿ ಅವರು ಮರಳಿಸುವಂಥ ಒಂದು ಕಾನೂನು ಜಾರಿಯಾಗಿದೆ. ಅದರ ಮೇಲೆ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಮಾತ್ರ ಏನಾಗಿದೆ ಅಂತ ಹೇಳಿದರೆ, ಡಿ ಸಿ ಅವರು ಅದನ್ನು ನವೀಕರಣ ಮಾಡಬೇಕಾದ್ರೆ ಎಸ್ ಪಿ ಅವರಿಗೆ ಕಳಿಸುವಂಥದ್ದು. ಎಸ್ ಪಿ ಅವರಿಗೆ ಕಳಿಸಿದ ಕೂಡಲೇ ಸ್ಟೇಷನಿಗೆ ಬರ್ತದೆ. ಸ್ಟೇಷನಿಂದ ಅವರು ಏನು ಮಾಡ್ತಾರೆ ಅಂತ ಹೇಳಿದರೆ, ಅಲ್ಲಿ ಬಳಕೆದಾರರಿಗೆ ಯಾವುದೇ ಕ್ವಶನ್ಗಳನ್ನು ಜಾಸ್ತಿ ಕೇಳುವುದಿಲ್ಲ. ನೇರವಾಗಿ ಕಾಡು ಪ್ರಾಣಿಗಳ ಹಾವಳಿ ಕಂಡು ಬಂದಿಲ್ಲ ಎನ್ನುವಂಥ ಒಂದು ವರದಿಯನ್ನು ಕೊಡ್ತಾರೆ. ಅದರ ಮೇಲೆ ಲೈಸೆನ್ಸ್ಗಳು ರಿಜೆಕ್ಟ್ ಆಗ್ತಾ ಉಂಟು. ನಿಜವಾಗಿ ಅದನ್ನು ಫಾರೆಸ್ಟ್ನವರು ನೋಡಬೇಕಾದಂತಹ ಕೆಲಸ, ಅದನ್ನು ಪೊಲೀಸ್ನವರು ಮಾಡ್ತಾ ಇದ್ದಾರೆ. ಈಗ ನೋಡಿ, ನನ್ನಲ್ಲಿ ಒಂದು ಫೈಲ್ ಇದೆ. ಇದು ಒಬ್ಬ ಹುಡುಗನದು, ಒಂದು 34 ವರ್ಷ ಹುಡುಗನದು ಫೈಲ್ ರಿಜೆಕ್ಟ್ ಆಗಿರೋದು. ಒಂದೇ ಒಂದು ಕಾರಣ, ಅವರು ಹೇಳಿರುವಂಥದ್ದು ಇಲ್ಲಿ ಇದು ಕಂಪ್ಲೀಟ್ ದಾಖಲೆಗಳನ್ನು ನಾನು ಮಾಹಿತಿ ಹಕ್ಕಲ್ಲಿ ತಗೊಂಡಿರೋದು ಅವರದು. ಇಷ್ಟು ದಾಖಲೆಗಳನ್ನು ಕೊಟ್ಟು ಅವನಿಗೆ ಲೈಸೆನ್ಸ್ ಆಗಿ 5 ವರ್ಷ ಆಯಿತಷ್ಟೇ. ಅಷ್ಟರಲ್ಲಿ ಆ ಕೋವಿಯನ್ನು ರಿಜೆಕ್ಟ್ ಮಾಡಲಿಕ್ಕೆ ಇದಾಯಿತು. ಜಿಲ್ಲಾಧಿಕಾರಿಗಳಿಂದ ಆದೇಶ ಆಗಿದೆ, ಅದನ್ನು ಕೊಂಡೋಗಿ ನೀವು ಡಿಪಾಸಿಟ್ ಮಾಡಬೇಕು ಅಂತೇಳಿ. ಆದರೆ ನಮ್ಮ ರೈತರು ಹೇಗೆ ಅಂತ ಹೇಳಿದರೆ, ತಮ್ಮ ಹೆಸರನ್ನು ಯಾರು ಸಹ ಅದನ್ನು ಹೇಳಲಿಕ್ಕೆ ಭಯಪಡ್ತಾರೆ. ಈಗ ನಾನು ಫೈಲ್ ತಗೊಂಡು ಬಂದರೂ ಅವರು ಅವನ ಹೆಸರನ್ನು ಹೇಳಲಿಕ್ಕೆ ಅಷ್ಟು ಕಾನೂನಿನ ಬಗ್ಗೆ ಅವರಿಗೆ ಅಷ್ಟು ಒಂದು ಅರಿವಿನ ಕೊರತೆ ಸಹ ಉಂಟು. ಹಾಗೆ ಈಗ ಏನಾಗಿದೆ ಅಂತ ಹೇಳಿದರೆ, ಒಂದು 10 ವರ್ಷದಿಂದ ಡಿ ಸಿ ಅವರಿಗೆ ಈ ಲೈಸೆನ್ಸ್ ಕೊಡುವಂಥ ಪ್ರಕ್ರಿಯೆ ಚಾಲುವಾಗಿರುವುದು. ಅದಕ್ಕಿಂತ ಮೊದಲು ಆಯಾ ತಾಲೂಕಿನಲ್ಲಿ ತಾಲೂಕು ದಂಡಾಧಿಕಾರಿಗಳು ಕೊಡ್ತಾ ಇದ್ದರು. ಅದು ಈಗಲೂ ಸಹ ಹಣವನ್ನು ಕಟ್ಟಿ ಅಲ್ಲಿಯೇ ನವೀಕರಣಗೊಳ್ತಾ ಇದೆ. ಆದರೆ ಯಾರಿಗೆ ಡಿ ಸಿಯಿಂದ ಪರ್ಮಿಷನ್ ಆಗಿದೆ, ಇಲ್ಲಿ ಮಾತ್ರ ಸಮಸ್ಯೆ ಇರುವಂಥದ್ದು. ಹಾಗಾದರೆ ನಮ್ಮ ಪ್ರಶ್ನೆ, ಈ ಕಾನೂನು ಡಿ ಸಿ ಮತ್ತು ತಾಲೂಕಿಗೆ ಬೇರೆ ಬೇರೆ ಇದೆ ಅನ್ನುವಂಥ ಒಂದು ಸಾಮಾನ್ಯ ಪ್ರಶ್ನೆ, ಒಂದು ಸಾಮಾನ್ಯ ರೈತನಾಗಿ ನಮಗೆ ಬರ್ತಾ ಉಂಟು. ಈ ಬಗ್ಗೆ ನಾವು ಹಲವು ಮನವಿಗಳನ್ನ ಡಿ ಸಿ ಅವರಿಗೆ ಕೊಟ್ಟಿದ್ದೇವೆ, ಎಸ್ ಪಿ ಅವರನ್ನು ಖುದ್ದಾಗಿ ಮೀಟಾಗಿದ್ದೇವೆ. ಆದರೂ ಸಹ ಯಾವುದೇ ಪರಿಹಾರ ಇದಕ್ಕೆ ಸಿಗುತ್ತಾ ಇಲ್ವ ಅನ್ನುವಂಥದ್ದು ನಮ್ಮ ರೈತರ ಒಂದು ವೇದನೆ. ಅದು ನಮ್ಮದು ಕಡಬ ತಾಲೂಕು, ಬೆಳ್ತಂಗಡಿ, ಸುಳ್ಯ ತಾಲೂಕು ವಿಪರೀತ ಆನೆ ದಾಳಿ, ಚಿರತೆ. ಈಗಾಗಲೇ ಒಂದು 3 ವರ್ಷದಲ್ಲಿ ಒಂದು 4 ಮರಣಗಳು ಆನೆಯಿಂದ ಆಗಿದ್ದು ಎಲ್ಲ ಗೊತ್ತುಂಟು. ಇಂಥ ಸಂದರ್ಭದಲ್ಲಿ ಪೊಲೀಸ್ನವರು ನೀವು 5 ವರ್ಷದಲ್ಲಿ ಬೆಳೆ ಹಾನಿ ಪರಿಹಾರ ಪಡೆದಿದೆ ಅನ್ನುವಂಥದ್ದು ಕೇಳ್ತಾ ಇದ್ದಾರೆ. ಈಗ ನಮಗೆ ಬೆಳೆ ಹಾನಿಗೆ ಪರಿಹಾರ ಪಡೆಯಲಿಲ್ಲ ಅಂತ ಹೇಳಿದರೆ ಅವನಿಗೆ ಗನ್ನು ಕೊಟ್ಟದ್ದು ಸಾರ್ಥಕ ಆಯಿತು ಅಂತೇಳಿ ಆಯಿತು. ಇವರು ಇದನ್ನು ವಿರುದ್ಧವಾಗಿ ಮಾಡ್ತಾ ಇದ್ದಾರೆ. ನಮಗೆ ಗನ್ನಿದ್ದು ಮತ್ತು ಬೆಳೆ ಹಾನಿ ಆದರೆ ನಮಗೆ ಗನ್ನು ಕೊಟ್ಟದ್ದು ಸಾರ್ಥಕತೆ ಇಲ್ಲಲ್ಲ, ಇವರು ಅದನ್ನು ಕೇಳ್ತಾ ಇದ್ದಾರೆ. ಮತ್ತು ರೈತರು ಒಂದು ಬೆಳೆ ಹಾನಿ ಆದ ಕೂಡಲೇ ಯಾರು ಸಹ ಫಾರೆಸ್ಟ್ನವರಿಗೆ ಅದರ ಬಗ್ಗೆ ಹಾನಿ ಪರಿಹಾರಕ್ಕೆ ಹೋಗುವುದಿಲ್ಲ. ಅದೊಂದು ದೊಡ್ಡ ಪ್ರೊಸೀಜರು. ಮತ್ತು ಅದು ಮಾತ್ರ ಅಲ್ಲ, ನಮ್ಮ ಈ ವ್ಯವಸ್ಥೆಯಲ್ಲಿ ಒಂದು ಫೈಲನ್ನು ಮೂವ್ ಆಗಬೇಕಿದ್ರೆ, ಈಗ 3 ಇಲಾಖೆಗಳಲ್ಲಿ ಫೈಲ್ ಮೂವ್ ಆಗಿ ಪುನಃ ಡಿ ಸಿ ಹತ್ರ ಬರಬೇಕಾದ್ರೆ ಯಾವುದೆಲ್ಲ ಆಗಬೇಕಂತೇಳಿ ನಾನು ಅದನ್ನು ವ್ಯಕ್ತವಾಗಿ ಹೇಳುವುದಿಲ್ಲ. ಆದರೂ ಸಹ ಅದು ನಮ್ಮ ಸಮಾಜದಲ್ಲಿ ಗೊತ್ತಿರುವಂಥದ್ದೇ. ಅದು ರೈತರಿಗೆ ಇದರಿಂದ ತೊಂದರೆ ಅಲ್ಲದೆ ಇದರಿಂದ ಸಮಾಜಕ್ಕೆ ಒಳಿತು ಯಾವುದೂ ಆಗುವುದಿಲ್ಲ. ರೈತರು ಒಂದು ಅಡ್ಡದಾರಿ ಹಿಡಿಯುವಂತಹ ಒಂದು ಸಮಾಜಕ್ಕೆ ಕೆಡುಕೆ ಜಾಸ್ತಿ ಆಗ್ತದೆ ಅನ್ನೋಂಥನ್ನು ನಾನು ವ್ಯಕ್ತವಾಗಿ ಹೇಳಲಿಕ್ಕೆ ಬಯಸ್ತೇನೆ. ನಾವು ಇವತ್ತು ಬಂದಂಥ ಉದ್ದೇಶ ಈಗಾಗಲೇ ವಿವರಿಸಿದ್ದಾರೆ. ಇದು ರೈತಾಪಿ ವರ್ಗ ಎಷ್ಟು ಸಂಕಟ ಪಡ್ತಿದೆ ಅಂದರೆ, ನಾನು ಇದು ಅಟ್ಲೀಸ್ಟ್ ಯಾರು ಈ ಕಂದಾಯ ಇಲಾಖೆ ಇದ್ದಾರೆ ಒಂದು 10 ರೈತರ ಮನೆಗೆ ಹೋಗಿ ನೋಡಲಿ ಎಷ್ಟು ಕಷ್ಟ ಕಾರ್ಪಣ್ಯದಲ್ಲಿ ಬಂದಿದ್ದಾರೆ. ಈ ಮಂಗಗಳಾಗಲಿ ಹಂದಿ ಆಗಲಿ ಈಗ ಚಿರತೆದಾಳಿ ಬರ್ತಾ ಇದೆ. ಇದು ತುಂಬ ದುರದೃಷ್ಟಕರ. ಈ ಲೈಸೆನ್ಸನ್ನು ಇವತ್ತು ರದ್ದು ಮಾಡ್ತಾ ಇರುವಂಥದ್ದು. ಇದನ್ನು ಕೂಡಲೇ
ನಾವು ಇವತ್ತು ಇದು ಡಿ ಸಿ ಅವರ ಮುಖಾಂತರ ನಾವು ಮನವಿ ಕೊಟ್ಟಿದ್ದೇವೆ, ಕೇಳಿಕೊಂಡಿದ್ದೇವೆ. ಆದಷ್ಟು ಶೀಘ್ರದಲ್ಲಿ ಇದಕ್ಕೊಂದು ಪರಿಹಾರ ಆಗಬೇಕು. ಪರಿಹಾರ ಅಂದರೆ ನಮಗೆ ರಿನ್ಯೂವಲ್ ಆಗುವಂಥ ಒಂದು ವ್ಯವಸ್ಥೆ ಸುಗಮವಾಗಿ ಆಗಬೇಕಂತ ನಾನು ಕೇಳಿಕೊಳ್ತೇವೆ. ನಾವು ಸಕಾರಣ ಇಲ್ಲದಲ್ಲೇ ರಿಜೆಕ್ಟ್ ಮಾಡೋದು ಮಾಡಿರೋದಿಲ್ಲ. ನಾವು ಏನು ರಿಜೆಕ್ಟ್ ಮಾಡಿದ್ದೀವಿ ಕಾರಣ ಕೊಟ್ಟೇ ರಿಜೆಕ್ಟ್ ಮಾಡಿರೋವಂಥದ್ದು. ಈಗ ಪೊಲೀಸ್ನವರು ವರದಿ ಅಕಸ್ಮಾತ್ ಬಂದಿರಬೇಕಾದ್ರೆ ಪೊಲೀಸ್ನವ್ರ ವರದಿ ಬಂದಿರಬೇಕಾದ್ರೆ ಕೆಲವೊಂದು ನೆಗೆಟಿವ್ ಆಗಿ ಬಂದಿರುತ್ತೆ, ಅಂಥವನ್ನೆಲ್ಲ ನಾವು ರಿಜೆಕ್ಟ್ ಮಾಡ್ತೀವಿ. ಸೊ ಅವರು ಅಂಥವನ್ನ ಪೊಲೀಸ್ನವ್ರ ವರದಿನೂ ತೊಗೋಬೇಡಿ, ಯಾರ್ದು ತೊಗೋಬೇಡಿ, ಡೈರೆಕ್ಟ್ ಹಾಗೇ ಮಾಡಿ ಅಂತ ಕೇಳ್ತಾರೆ. ಬಟ್ ದ್ಯಾಟ್ ಈಸ್ ನಾಟ್ ರೈಟ್. ನಾವು ಕೂಡ ಕೆಲವೊಂದು ನಿಯಮಾನುಸಾರನೇ ಮಾಡಬೇಕು. ಈ ಕೆಲವರು ನಮ್ಮ ಆದೇಶದ ಇಷ್ಟ ಆಗಲಿಲ್ಲ ಅಂತ ಹೇಳಿದ್ರೆ ಅಪೀಲ್ ಹಾಕೋದಕ್ಕೆ ಪ್ರಾವಿಷನ್ ಇದ್ದೇ ಇದೆ. ಬಟ್ ಯಾರು ಅಪೀಲ್ ಹೋಗೋಕ್ಕಾಗಲ್ಲ, ಇಲ್ಲ ನೀವೇ ಮಾಡಬೇಕು ಅಂತ ಹೇಳ್ತಾರೆ. ಸೊ ನಮ್ಮ ಆದೇಶನ ನಾವೇ ಮತ್ತೆ ರಿವ್ಯೂ ಮಾಡ್ಕೊಂಡು ಕೂತ್ರೆ ನಾವು ಮುಂದೆ ಹೋಗೋದೇ ಇಲ್ಲ. ಸೊ ಯಾರ್ಯಾರಿಗದು ಇಶ್ಯೂಸ್ ಕೆಲವೊಂದು ಇದರಲ್ಲಿ ಇದಿರುತ್ತೆ ಅವರು ಅಪೀಲ್ ಹೋಗ್ಬೋದು ಈಗಲೂ ಕೂಡ. ಬಟ್ ಇಲ್ಲ ನೀವೇನೇ ಮಾಡಬೇಕು, ಅಪೀಲ್ ಹೋಗೋದಿಲ್ಲ, ನಾವು ನಿಮ್ಮಲ್ಲೇ ತಂದು ಕೊಡಿ ಅಂತ ಹೇಳಿದ್ರೆ ಇಟ್ ಡಸಂಟ್ ವರ್ಕ್ ಲೈಕ್ ದ್ಯಾಟ್. ಎಷ್ಟು ನಂಬರ್ ಸರ್? ನೀವು ಹೇಗೂ ಬಂದಿದ್ದೀರಿ, ಒಂದು ಸರಿ ನಮ್ಮ ಸೆಕ್ಷನಿಗೆ ತೊಗೊಳ್ಳಿ. ಜಸ್ಟ್ ಲಾಸ್ಟ್ 2 ಮಂತ್ಸಿಂದ ತೊಗೊಳ್ಳಿ. ನಾವು ಎಷ್ಟು ಅಕ್ಸೆಪ್ಟ್ ಮಾಡಿದ್ದೀವಿ, ಎಷ್ಟು ರಿಜೆಕ್ಟ್ ಮಾಡಿದ್ದೀವಿ, ರಿಜೆಕ್ಟ್ ಮಾಡಿರೋದಕ್ಕೆ ಯಾವಕ್ಕೆ ಕಾರಣಗಳು ಅಂತ ಅವಾಗ ನಿಮಗೆ ಗೊತ್ತಾಗ್ಬಿಡ್ತದೆ. ಇದು ತುಂಬ ರಿಜೆಕ್ಟ್ ಮಾಡಿದ್ದೀರಿ, ಕಡಿಮೆ ರಿಜೆಕ್ಟ್ ಮಾಡಿದ್ದೀವಿ, ದೀಸ್ ಆರ್ ಆಲ್ ನಾಟ್ ದ ರೈಟ್ ನಂಬರ್ಸ್. ಏನು ತೊಗೊಂಡಿದ್ದೀವಿ ನಾವು? ಅರಣ್ಯ ಇಲಾಖೆಯಿಂದ ಈಗ ಅರಣ್ಯ ಇಲಾಖೆಯಿಂದ ಈಗ ನಾನೇನು ಇದು ಮಾಡ್ತೀವಿ, ಅರಣ್ಯ ಇಲಾಖೆಯಿಂದ ಬೆಳೆ ಪರಿಹಾರ ಈಗ ಹಾಕಿರ್ತಾರೆ, ನಮ್ಮ ಇದರಲ್ಲಿ ಡ್ಯಾಮೇಜ್ ಆಗಿದೆ, ಕ್ರಾಪ್ ಡ್ಯಾಮೇಜ್ ಆಗಿರೋದ್ರಿಂದ ಅಂತ ಪೊಲೀಸ್ನವರು ನಿಮ್ಮ ಅರಣ್ಯ ಇಲಾಖೆಯಿಂದನೋ ಅಥವಾ ಏನಾದ್ರು ಅಗ್ರಿಕಲ್ಚರ್ ಡಿಪಾರ್ಟ್ಮೆಂಟಿಂದನೋ ಫಾರೆಸ್ಟ್ ಡಿಪಾರ್ಟ್ಮೆಂಟಿಂದನೋ ಕೊಡಿ ಅಂತ ಕೇಳಿರ್ತಾರೆ. ಇವರು ಕೊಟ್ಟಿರೋದಿಲ್ಲ ಅಂತ ಹೇಳಿದ್ರೆ ಡ್ಯಾಮೇಜ್ ಆಗಿರೋದಿಲ್ಲ ಅಂತಲೇ ಒಂದು. ಬಟ್ ಎನಿವೇ ಮುಂಚೆ ಇದು ಮಾಡುವಷ್ಟು ಇದರಲ್ಲಿ ನಾವು ಇವಾಗಲೂ ಮಾಡ್ತೀವಿ, ಇವಾಗೆಲ್ಲ ಇನ್ನೂ ಸರಳ ಮಾಡ್ತಾಯಿದ್ದೀವಿ. ಅವ್ರದ್ದು ಮೇಜರ್ ಗ್ರೀವೆನ್ಸ್ ಇದ್ದಿದ್ದು ಭಾಳಷ್ಟು ದಿನಗಳಿಂದ ಪೆಂಡೆನ್ಸಿ ಇದೆ ಅಂಥೇಳಿ. ಈಗ ತಾವೇನೇ ಇದು ನೋಡ್ಬೋದು, ನಾವು ಬಂದಾಗಲಿಂದ ಇವಾಗ ಪೆಂಡೆನ್ಸಿ ಇದ್ರ ಬಗ್ಗೆ ಭಾಳ ಇದರಲ್ಲಿ ನೋಡ್ತಾ ಇದ್ದೀವಿ. ನಮ್ಮ ರೆವೆನ್ಯೂ ಇಲಾಖೆದೇ 6-7 ತಿಂಗಳಿಂದ ಮುಂಚೆ ಬರ್ತಾ ಇರಲಿಲ್ಲ. ಈಗ ಬಂದು ನಾವು ಹೊಸದಾಗಿ ಎಕ್ಸೆಲ್ ಶೀಟ್ ರೀತಿ ಶೇರ್ ಮಾಡಿ 1 ತಿಂಗಳೊಳಗಡೆ ಫಾರೆಸ್ಟ್ ಇಲಾಖೆ, ರೆವೆನ್ಯೂ ಇಲಾಖೆ ಮತ್ತು ಪೊಲೀಸ್ ಇಲಾಖೆದು ನಮಗೆ ಬರಬೇಕು ಅಂತ. ಇನ್ಫ್ಯಾಕ್ಟ್ ಪ್ರತಿ ತಿಂಗಳು 2ನೇ ತಾರೀಕು ಅಥವಾ 3ನೇ ತಾರೀಕು SP ಅವರು ನನಗೆ ಶೇರ್ ಮಾಡ್ತಾರೆ, ಇಂಥದ್ದು ನಾವು ಕಳಿಸ್ಕೊಟ್ಟಿದ್ದೀವಿ ನಿಮಗೆ ಇದು ಅಂತೇಳಿ. ಬಟ್ ಅದನ್ನೇ ಒಂದು ಆನ್ಲೈನ್ ಸಿಸ್ಟಮ್ ಮಾಡಬೇಕು ಅಂತಿದ್ದೀವಿ. ಯಾಕಂದರೆ ಇದು ಪದೇ ರಿಪೀಟ್ ಆಗ್ತಿರೋದ್ರಿಂದ ಒಂದು ಸರಿ ಆನ್ಲೈನ್ ಸಿಸ್ಟಮ್ ನಮ್ಮ ಹಂತದಲ್ಲಿ ಮಾಡಿಕೊಂಡು ಯಾವಾಗ ಅರ್ಜಿ ಹಾಕ್ತಾರೆ, ಅರ್ಜಿ ದಿನಾಂಕದಿಂದ ಇನಿಷಿಯಲಿ 3 ಮಂತ್ಸ್ ಒಳಗಡೆನಾದ್ರು ಕೊಡಬೇಕು, ನಂತರ 2 ಮಂತ್ಸ್, ಅದರ ನಂತರ ಸಿಸ್ಟಮ್ ಎಲ್ಲ ಸೆಟ್ ಆದಮೇಲೆ 1 ತಿಂಗಳೊಳಗಡೆ ಕಡ್ಡಾಯವಾಗಿ ನಾವು ನಿರ್ಧಾರ ತೊಗೋಬೇಕು. ಕೊಡ್ತೀವಿ ಅಂತಲ್ಲ, ಒಂದು ಅಕ್ಸೆಪ್ಟ್ ಮಾಡ್ತೀವಿ ಇಲ್ಲ ರಿಜೆಕ್ಟ್ ಮಾಡ್ತೀವಿ ಅನ್ನೋ ರೀತಿ ಬರಬೇಕು. ಇವಾಗ ನಮ್ಮಲ್ಲಿ ಇದು ಬರೋದೆಲ್ಲ 4 ತಿಂಗಳು 5 ತಿಂಗಳು ನಂತರದ್ದು ಬರ್ತಾ ಇದೆ. ನಾವು ಇವಾಗ ಅದನ್ನೇ ಕೇಳ್ತಾ ಇರೋದು, ಯಾಕೆ ಅಷ್ಟು ಡಿಲೇ ಇದಾಗ್ತಾ ಇದೆ ಅಂತ. ಕೆಲವೊಂದು ನಮ್ಮ ತಹಶೀಲ್ದಾರಿಂದ ವರದಿ ಬಂದಿರೋಲ್ಲ, ಕೆಲವೊಂದು ಫಾರೆಸ್ಟಿಂದ ಬಂದಿರೋಲ್ಲ, ಕೆಲವೊಂದು ಪೊಲೀಸಿಂದನೇ ಬಂದಿರೋಲ್ಲ. ಇವೆಲ್ಲ ಡಿಲೇನ ನಾವು ಆದಷ್ಟು ಬೇಗ ಇವಾಗ ಸರಿಪಡಿಸಿ ಕೊಡ್ತೀವಿ. ನಮ್ಮ ಮುಖ್ಯವಾಗಿ ಇರುವಂಥದ್ದು 1 ತಿಂಗಳೊಳಗಡೆ ಅರ್ಜಿ ವಿಲೇವಾರಿ ಆಗಬೇಕು. ನಮ್ಮ ಜಿಲ್ಲೆ ಸಮಸ್ಯೆ ಬೇರೆ ಜಿಲ್ಲೆಯಲ್ಲೂ ಇಲ್ಲ ಅಲ್ಲ. ಸೊ ಯಾವ್ಯಾವ ಜಿಲ್ಲೆದು ಯಾವ್ಯಾವ ರೀತಿ ತೊಗೊತಾರೆ ಆ ರೀತಿ ಇದು ಹಾಕಬೇಕು. ಈಗ ಅದನ್ನೇ ನಾನೀಗ ನೋಡ್ತೀವಿ, ತಾಲೂಕು ಲೈಸೆನ್ಸ್ ಯಾವ ಬೇಸಿಸ್ ಮೇಲೆ ರಿನ್ಯೂವಲ್ ಆಗ್ತಿದ್ದಾರೆ ಅಂತ. ಇನ್ಫ್ಯಾಕ್ಟ್ ನಾನು ಗಮನಕ್ಕೆ ತಂದಿರಲಿಲ್ಲ. ಯಾಕಂದರೆ ಇದು ತಾಲೂಕು ಹಂತದಲ್ಲಿ ತಹಶೀಲ್ದಾರ್ ಅವ್ರು ನೋಡ್ತಾರೆ. ಬಹುಶಃ 2016-17ಗಿಂತ ಹಿಂದೆ ಏನು ಕೊಟ್ಟಿರೋವಂಥದ್ದು ಅದೆಲ್ಲ ರಿನ್ಯೂವಲ್ ಅಲ್ಲೇ ಹೋಗ್ತಾ ಇದೆ. ಒಂದು ಸರಿ ತಹಶೀಲ್ದಾರ್ಗಳ ಹತ್ರನೂ ನಾನು ಮಾತಾಡ್ತೀನಿ. ಹೇಗೂ ನಂದು ವಾರಕ್ಕೆ ಒಂದು ಸರಿ ರಿವ್ಯೂ ಇದ್ದೇ ಇರುತ್ತೆ. ಅದರಲ್ಲಿ ಯಾವ ರೀತಿ ಮಾಡ್ತಿದ್ದಾರೆ, ಹೇಗೆ ತೊಗೊತಿದ್ದಾರೆ ಅನ್ನೋದು ಅವರಿಂದನೂ ನಾನು ಮಾಹಿತಿ ತೊಗೊತೀನಿ. ಜಿಲ್ಲಾ ಹಂತದ್ದು ಮತ್ತು ತಾಲೂಕು ಹಂತದ್ದು ಒಂದೇ ರೀತಿ ಇರಬೇಕು ಅನ್ನೋದು ಒಂದು. ಆಯುಧಗಳು ಕಡಿಮೆ ಮಾಡಬೇಕು ಇದು ಅಂತಲ್ಲ ನೋಡಿ. ಆಯುಧ ಇರೋದು ಸೇಫ್ಟಿಗೆ 2 ರೀತಿ. ಒಂದು ನನ್ನ ರಕ್ಷಣೆಗೆ, ಇನ್ನೊಂದು ನನ್ನ ಬೆಳೆ ರಕ್ಷಣೆಗೆ. ಕೆಲವರು ಏನು ಮಾಡಿದ್ದಾರೆ, ಯಾವುದೇ ಜಮೀನು ಇರೋದಿಲ್ಲ, ಬೆಂಗಳೂರಲ್ಲಿರ್ತಾರೆ ಅಥವಾ ಬೇರೆ ಊರಲ್ಲಿ ಇರ್ತಾರೆ, ಆಯುಧ ಬೇಕು ಅಂತ ಮಾಡ್ತಾರೆ. ಅಂಥವನ್ನ ಪೊಲೀಸ್ನವರು ರಿಜೆಕ್ಟ್ ಮಾಡ್ತಾರೆ, ನಮ್ಮ ರೆವಿನ್ಯೂಯಿಂದನೂ ರಿಜೆಕ್ಟ್ ಆಗಿದೆ. ಕೆಲವ್ರ ಹತ್ರ ಭೂಮಿ ಇದೆ, ಬಟ್ ಪೂರ್ತಿ ಪಾಳು ಬಿದ್ದಿರುತ್ತೆ, ಯಾವತ್ತೂ ಏನು ಬೆಳೆದೇ ಇರೋದಿಲ್ಲ ಕಾರಣಾಂತರಗಳಿಂದ. ಅಂಥದ್ದನ್ನು ಕೂಡ ನಾವು ಅಗ್ರಿಕಲ್ಚರ್ ಇದಕ್ಕೆ ಅಂತ ಕೊಡೋಕ್ಕೆ ಬರೋಲ್ಲ. ನಿಜವಾಗ್ಲೂ ವ್ಯವಸಾಯ ಮಾಡಿ ರೈತರದ್ದು ಇದು, ಮತ್ತು ಕೆಲವೊಂದು ಸರಿ ಹೋಗಬೇಕಾದ್ರೆ ಪ್ರಾಣಿಗಳ ಕಾಟ ಇರುತ್ತೆ, ಆನೆ ಕಾಟ ಇರ್ಬೋದು, ಚಿರತೆ ಕಾಟ ಇರ್ಬೋದು, ಅಂಥವನ್ನೆಲ್ಲ ನಾವು ಪದೇ ಇದನ್ನು ನೋಡಿಬಿಟ್ಟು ಅಂಥವಕ್ಕೆ ಕೊಡ್ತೀವಿ. ಬಟ್ ಕೆಲವೊಂದು ಇದು ಕೊಡೋಕ್ಕಾಗ್ದಲ್ಲಿರುವಂಥದ್ದು ನಂದು ಕೊಡಲೇಬೇಕು ಅಂತ ಕೇಳೋದು ಇಟ್ ಈಸ್ ನಾಟ್ ಅ ರೈಟ್. ಯಾವುದು ಅದನ್ನು ಕೊಡ್ತಾ ಇದ್ದೀವಿ. ಇನ್ಫ್ಯಾಕ್ಟ್ ಅವ್ರು ರಿಜೆಕ್ಟ್ ಮಾಡಿದ್ದಾರೆ ಅಂತ ಹೇಳಿದರೆ ಅದು ತಪ್ಪು.
ಯಾವುದೋ ಒಂದು 2-3 ಕಾರಣಾಂತರಗಳಿಂದ ರಿಜೆಕ್ಟ್ ಆಗಿರ್ಬೋದು. ನಾನು ಅದರ ಲಿಸ್ಟ್ ತೆಗೆಯೋಕ್ಕೆ ಹೇಳಿದ್ದೀನಿ. ನಾರ್ಮಲಿ 70 ವರ್ಷದ ಮೇಲ್ಗಡೆ ಇರೋದು ಅಥವಾ 25 ವರ್ಷದಿಂದ ಕೋವಿಡ್ ಇಟ್ಕೊಂಡಿರೋದನ್ನ ತಂದೆಯಿಂದ ಮಗನಿಗೆ, ಮಗಳಿಗೆ, ಯಾರಿಗಾದರೂ ಇದು ವಾರಸುದಾರರಿಗೆ ನಾವು ಕೊಡ್ತೀವಿ. ಭಾಳಷ್ಟು ಮಾಡಿದ್ದೀವಿ. ಸೊ ನಂಬರ್ಸ್ ನನ್ನ ಹತ್ರ ಇಲ್ಲ. ನೀವು ಒಂದ್ಸರಿ ಎಲ್ಲಿ ಹೋಗಿ ನೋಡಿದ್ರೆ ನಾವು ರಿಜೆಕ್ಟ್ ಮಾಡಿರೋದಕ್ಕಿಂತ ಅಕ್ಸೆಪ್ಟ್ ಮಾಡಿರೋದು ಜಾಸ್ತಿ ಇರುತ್ತೆ. ಬಟ್ ಅಕ್ಸೆಪ್ಟ್ ಮಾಡಿರೋದು ಯಾರೂ ಹೇಳೋದಿಲ್ಲ, ಬರೀ ರಿಜೆಕ್ಟ್ ಮಾಡಿರೋದು ಮಾತ್ರ ಹೇಳ್ತಾರೆ. ಅದೇ ಸಮಸ್ಯೆ ಬರೋದು. ಎಷ್ಟು ಕೇಳ್ತೀರಿ ಕೆಮಿಕಲ್ ಎಲ್ಲ ಮುಗೀತಲ್ಲ, ಕೆಮಿಕಲ್ ಎಲ್ಲ ಮಾಯಿತು, ಕೊಡ್ತಾ ಇದ್ದೀವಿ, ಪರಿಹಾರ ಆಯಿತು, ಈಗೇನು ಹೊಯ್ಗೆದು ಕೇಳಬೇಕಷ್ಟೇ ನೀವು. ಕೆಮಿಕಲಿಂದೇನು ಇಶ್ಯೂ ಇಲ್ಲಲ್ಲ, ಏನು ಇಶ್ಯೂ ಇದೆ ಈಗ? ಏನಾರು ಟೇಕ್ ಮಾಡಿದಾರಲ್ಲ 45ರಿಂದ 55 ರೂಪಾಯಿ ತನಕ ಅಂತ ಹೇಳ್ತಾರೆ. ವೇರಿಯೇಷನ್ ಆಗೇ ಆಗ್ತದೆ ಬಿಕಾಸ್ ಡಿಸ್ಟೆನ್ಸ್ ಇದ್ದಂಗೆ. ಬಟ್ ಈಗ ಮುಂಚಿನ ಥರ 70 ರೂಪಾಯಿ 75 ರೂಪಾಯಿ ಎಲ್ಲ ಇಲ್ಲ. ಆ ಥರ ಯಾವ್ದಾದ್ರು ಜಾಸ್ತಿ ರೇಟಿಗೆ ಇದು ಮಾಡ್ತಿದ್ದಾರೆ ನಮ್ಮ ಗಮನಕ್ಕೆ ತಂದು ನಾವು ಚೆಕ್ ಮಾಡಿಸ್ತೀವಿ. ಬಿಕಾಸ್ ಅಸೋಸಿಯೇಷನ್ ಜೊತೆನೂ ನಾವು ಮಾತಾಡಿ ನಿಮಗೂ ಪ್ರಾಫಿಟ್ ಬರಬೇಕು, ಜನರಿಗೂ ಇದಾಗಬೇಕು, ಆ ಥರ ಒಂದು ಮಧ್ಯಂತರದ ರೇಟ್ ಒಂದು ಮಾಡಿ ಅಂತ ಇದು ಹೇಳಿರುವಂಥದ್ದು. ಅವರೆಲ್ಲ ಮುಂಚೆ 70-75ದಿಂದ ಬಂದು ಆಲ್ಮೋಸ್ಟ್ 50-55 ರೂಪಾಯಿ ತನಕ ಮಾಡಿದ್ದಾರೆ. ಇನ್ನೂ ಕಡಿಮೆ ಕೆಲವೊಂದು ಕಡೆ ಇದನ್ನು ಕೊಡ್ತಿದ್ದಾರೆ. ಆ ಥರ ಯಾವ್ದಾದ್ರು ಹೆಚ್ಚುವರಿ ಇದನ್ನು ಕೊಡ್ತಿದ್ದಾರೆ ಅಂತ ಹೇಳಿದರೆ ನಮ್ಮ ಗಮನಕ್ಕೆ ತರ್ಬೋದು. ಈ ಸರಿ ಸ್ವಲ್ಪ ಮರಳಿನ ಸಮಸ್ಯೆ ಬರುವಂಥ ಒಂದಿದೆ, ಯಾಕಂದರೆ ಜಾಸ್ತಿ ಬ್ಲಾಕ್ಸ್ ಇಲ್ಲ ರನ್ನಿಂಗ್ ಡೇ ಇದರಲ್ಲಿ. ಇವಾಗ ನಾವು ಫೈನಲೈಸ್ ಮಾಡಿದ್ರು ಎನ್ವೈರ್ಮೆಂಟಲ್ ಕ್ಲಿಯರೆನ್ಸ್ ಎಲ್ಲ ಬಂದು ತೊಗೊಳ್ಳೋ ಅಷ್ಟೊತ್ತಿಗೆ ಮಳೆಗಾಲ ಬಂದೇ ಬರುತ್ತೆ. ಸೊ ಆದಷ್ಟು ಬೇಗ ಇನ್ನೂ ಹೆಚ್ಚು ನಾವು ಮಾಡಬೇಕು ಅಂತ ಒಂದಿರೋವಂಥದ್ದು. ನಮ್ಮ ಹಂತದಲ್ಲಿ ಏನು ಟೆಂಡರ್ ಪ್ರಕ್ರಿಯೆದೆಲ್ಲ ಆಗ್ತಾಯಿದೆ ಅದು ನಾವು ಅಂದ್ಕೊಂಡಿರೋ ಒಂದು ಇದರಲ್ಲೇ ಆಗ್ತಿದೆ. ವೀಕ್ಷಕರೇ, ಈಗಾಗಲೇ ಡಿ ಸಿ ಅವರ ಜೊತೆ ಮಾತುಕತೆ ನಡೆದಿದೆ. ಮುಂದೆ ಡಿ ಸಿ ಅವರು ಯಾವ ರೀತಿ ಕ್ರಮ ಕೈಗೊಳ್ಳುತ್ತಾರೆ ಎಂಬುದನ್ನು ಕಾದು ನೋಡೋಣ. ಕ್ಯಾಮರಾಮನ್ ಗಣೇಶ್ ಜೊತೆ ರಿಪೋರ್ಟರ್ ಈಶ್ವರ ವಾರಣಾಸಿ, ಸುದ್ದಿ ನ್ಯೂಸ್, ಮಂಗಳೂರು.